ಹೈಕಮಾಂಡ್ ಸೂಚನೆ ಮಾಡಿ ಮೈತ್ರಿ ಅಭ್ಯರ್ಥಿ JDS ಗೆ ಅವಾಗ ಏನಿರುತ್ತೆ ಸರ್ ತಮ್ಮ ನಡೆ? ಅದು ನಾವು ಹೇಳಿದ್ರೆ ಪ್ರೀತಮ್ ಗೌಡ್ರು ಹೇಳಿದ್ರಲ್ಲ, ಹೈಕಮಾಂಡ್ ಲೆವೆಲ್ನಲ್ಲಿ ನಾವು ಕುತ್ಕೊಂಡು ಮಾತಾಡ್ತೀವಿ. ಹೈಕಮಾಂಡ್ ಸೂಚನೆ ಕೊಟ್ಟರೆ ಏನಿರುತ್ತೆ ಸರ್ ತಮ್ಮ ನಡೆ? ಆವಾಗ ತಮಗೆ ನಾವು ಗಮನಕ್ಕೆ ತಂದೆ ತರ್ತೀವಲ್ಲ. ಸರ್ ಹಿಂದೆ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರಿ ಸರ್, ಅದರ ಪಕ್ಷ ಬಿಡೋ ಸೂಚನೆಗಳೆಲ್ಲ ಕೊಟ್ಟಿದ್ರಿ. ಈ ಥರ ಆ ಥರದ್ದು ಏನಾದ್ರು ಉಂಟಾ ಅಂತ? ಏನು ಅದನ್ನು ನೀವು ನೋಡಿದೆ ಅಂಥ ಸಂದರ್ಭ ಬಂದರೆ ನಾನು ಹೇಳ್ತೀನಿ, ಸುಮ್ಮನೆ ಅವಾಪೋಹಗಳು ಹುಟ್ಟಾಕ್ಬಿಡಿ ಅಂತ ನಾವು ಹೇಳಿದ್ದು ತಮಗೆ. ನೀವು ಮುಂಚೆಯಿಂದಲೂ ನಾನು ಸ್ಟಿಲ್ ಯಾವತ್ತು MLA ಆದೆ ಅವತ್ತಿಂದಲೇ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತೇಳಿ ತಾವೇ ಹುಟ್ಟಾಕ್ತಾ ಇದ್ರಿ. ಅದಕ್ಕೆ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಅಂಥ ಸಂದರ್ಭ ಏನಾರು ಬಂದಾಗ, ಯಾಕೆಂದ್ರೆ ನಾನು JDSನಿಂದ BJPಗೆ ಬಂದಾಗ ನಾನೇ ತಮ್ಮನ್ನು ಕರೆದು ಮಾತಾಡಿರೋ ಅಂಥದ್ದು. ಸುಮ್ಮನೆ ಹುಟ್ಟಾಕ್ಬೇಡಿ ಅಂತ ನಾನು ಮನವಿನ ಮಾಡ್ತೀನಿ. ಹುಟ್ಟಾಗ್ತಾ ಇಲ್ಲ ಸರ್, ರಾಜಕಾರಣಿಗಳೇ ಹುಟ್ಟಾಗ್ತಾ ಇರುವಂಥದ್ದು ಇವು. ಅಲ್ಲ, ದಯವಿಟ್ಟು ನಾನು ಹೇಳ್ಬೇಕಲ್ಲ ನಿಮಗೆ, ನಾನು ಓಪನ್ ಆಗಿ ಹೇಳ್ತೀನಿ. ನೀವೆಲ್ಲ ಸ್ನೇಹಿತರು, ನೀವೆಲ್ಲ ನಮ್ಮ ಸ್ನೇಹಿತರು. ನಾವು ಯಾವಾಗ್ಲೂ ಏನಾದ್ರು ನಾನು ತೀರ್ಮಾನ ತಗೊಳ್ಳೋದಾಗ್ಲಿ ಏನೇ ಮಾಡ್ಬೇಕಾದ್ರೂ ತಮ್ಮ ಗಮನಕ್ಕೆ ತರದೇನೆ ಏನು ಮಾಡಿಲ್ಲ ಇದು. ಅದರ ಆ ಥರದ್ದು ಯಾವುದೇ ತೀರ್ಮಾನ ಇರಲ್ಲ, ಹಾಗಾಗಿ ಏನು ತಲೆ ಕೆಡ್ಸ್ಕೊಬಿಡಿ.